ಎಲ್ರಿಗೂ ಕೊಡ್ತೀವಿ. ಶಿವಣ್ಣ ಇವತ್ತು ನಮ್ಮ ಎಲ್ಲ ಕುಲಬಾಂಧವರು ದೇವಸ್ಥಾನದಲ್ಲಿ ಬಂದು ವಿಜೃಂಭಣೆಯಿಂದ ಪೂಜೆಯನ್ನು ಮಾಡಿಸಿ ದಿನಾಂಕ 11/1/25ನೇ ಶನಿವಾರದ ದಿವಸ ನಡೀತಕ್ಕಂಥ ಒಂದು ಗಾಣಿಗರ ಹಬ್ಬ ಸಮಾರಂಭವಾದ ಯಶಸ್ವಿಗೋಸ್ಕರವಾಗಿ ಇವತ್ತು ಸರ್ವವಿಘ್ನ ನಿವಾರಕ ವಿಘ್ನೇಶ್ವರನಲ್ಲಿ ಪ್ರಾರ್ಥನೆಯನ್ನು ಮಾಡಿದ್ದೇವೆ. ಇವತ್ತಿನ ಈ ಪೂಜೆಯನ್ನು ಏರ್ಪಾಡು ಮಾಡಿರ್ತಕ್ಕಂಥ ಎಲ್ಲ ನಮ್ಮ ಬಾಂಧವರಿಗೆ ನಾನು ಮೊದಲನೇದಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ನಾನು ಪೂರ್ವಾಶ್ರಮದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಮಂತ್ರಿಯಾಗಿ 12 ವರ್ಷ ಶಾಸಕನಾಗಿ ದಿನ ವಿಶೇಷವಾದ ದಿನವಾಗಿದೆ. ನಮ್ಮ ಜನಾಂಗಕ್ಕೆ ನಮ್ಮ ಹಿರಿಯರಾದಂಥ ನಮ್ಮ ಗುರುಗಳು, ನಮ್ಮ ಸಮಾಜದ ಗುರುಗಳಾದಂಥ ಪೂರ್ಣಾನಂದ ಪುರಿ ಸ್ವಾಮಿಗಳು ನಮ್ಮ ತಾಲೂಕಿನ ಮೂಡಲ ಬಾಗಿಲದ ತಾಲೂಕು ಕುರುಡುಮಲೆ ದೇವಸ್ಥಾನಕ್ಕೆ ಬಂದು ನಮ್ಮ ಮುಂದಿನ ಜನವರಿ 11 ನಡೆಯುವಂತಹ ಗಾಣಿಗರ ಹಬ್ಬ ಸಮಾರಂಭಕ್ಕೆ ಚಾಲನೆ ನೀಡುತ್ತಾರೆ. ನಮ್ಮ ಭಾಗದ ನಮ್ಮ ನಾಯಕರಾದಂಥ ಅಮರನಾಥ್ ಅವರು ಬಂದಿದ್ದಾರೆ, ನಮ್ಮ ದೇವನಹಳ್ಳಿ ಗೋಪಿಯವರು ಬಂದಿದ್ದಾರೆ, ಅದೇ ತರ ಪ್ರೇಸಂದ್ರ ವಿಜಯವರು ಬಂದಿದ್ದಾರೆ. ಎಲ್ಲರೂ ಸಹ ಈ ಸಂಭ್ರಮಕ್ಕೆ ಎಲ್ಲರೂ ತುಂಬಾನೇ ಆಸಕ್ತಿ ಹೊಂದು ನಮ್ಮ ಜನಾಂಗಕ್ಕೆ ಒಳ್ಳೆ ಸಂದೇಶವನ್ನು ಕೊಟ್ಟಿರ್ತಾರೆ. ಎಲ್ಲರೂ ಇವರ ಆದೇಶದ ಮೇರೆಗೆ ಹಾಗೂ ನಮ್ಮ ಸಮಾಜದ ಒಳ್ಳೆತನಕ್ಕೋಸ್ಕರ ನಾವೆಲ್ಲ ಒಟ್ಟಾಗಿ ಏನು ಮುಂದಿನ ದಿನ ನಡೆಯುವಂತ ಗಾಣಿಗರ ಹಬ್ಬದ ದಿನಾಚರಣೆಯನ್ನು ಯಶಸ್ವಿಗೊಳಿಸಬೇಕಾಗಿ ಇವರೆಲ್ಲರೂ ವಿನಂತಿಸುತ್ತಾ ನಮ್ಮ ತಾಲೂಕಿಗೆ ಬಂದಿರೋ ಎಲ್ಲರಿಗೂ ನಮ್ಮ ತಾಲೂಕಿನ ಮುಳಬಾಗಿಲು ತಾಲೂಕಿನಲ್ಲಿ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಮುಳಬಾಗಿಲು ತಾಲೂಕಲ್ಲಿ ಕುರುಡುಮಲೆ ದೇವಸ್ಥಾನದಲ್ಲಿ ವಿಶೇಷವಾದಂಥ ಒಂದು ಪೂಜೆ ಮಾಡಿ ನಮ್ಮ ಗಾಣಿಗ ಸಮಾಜದ ವತಿಯಿಂದ ಜನವರಿ 11ನೇ ತಾರೀಕು ನಡೆಯುವಂಥ ಗಾಣಿಗರ ಹಬ್ಬ ಕಾರ್ಯಕ್ರಮಕ್ಕೆ ಒಂದು ಪೂಜೆ ಸಲ್ಲಿಸಿ ಚಾಲನೆಯನ್ನ ನಮ್ಮ ಪೂರ್ಣಾನಂದ ಪುರಿ ಸ್ವಾಮೀಜಿಗಳು, ನಮ್ಮ ಜನಾಂಗದ ಏಕೈಕ ಸ್ವಾಮೀಜಿಗಳಾದಂಥ ಪೂರ್ಣಾನಂದ ಸ್ವಾಮೀಜಿಗಳು ಚಾಲನೆ ನೀಡಿರ್ತಾರೆ. ನಮ್ಮ ಜನಾಂಗ ನಾವೆಲ್ಲ ಒಗ್ಗಟ್ಟಾಗಿ ಈ ಗಾಣಿಗರ ಹಬ್ಬ ಕಾರ್ಯಕ್ರಮನ ಯಶಸ್ವಿಗೊಳಿಸ್ಬೇಕಂತ ನಾವು ಎಲ್ಲ ಬಂಧು ಬಳಗದಲ್ಲಿ ಕೇಳ್ಕೊಂಡಾಗ ಇಲ್ಲಿ ನೂರಾರು ಜನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟರು ತುಂಬಾ ಸಂತೋಷದ ವಿಷಯ. ಆದರೆ ನಮ್ಮ ಜನಾಂಗಕ್ಕೆ ಇನ್ನ ಬೇಕಾದಷ್ಟು ಸವಲತ್ತುಗಳನ್ನ ಕೊಡಬೇಕು ಅಂತ ಸರ್ಕಾರದಲ್ಲಿ ಒತ್ತಾಯ ಮಾಡೋ ಮುಖಾಂತರ ಕಾರ್ಯಕ್ರಮವನ್ನ ಮಾಡಬೇಕು ಅಂತ ಹೇಳಿ ನಮ್ಮ ಜನಾಂಗದವರೆಲ್ಲ ನಿರ್ಧಾರ ಮಾಡ್ಕೊಂಡಿದ್ದೀವಿ. ಈಗಾಗಲೇ ನಮ್ಮ ಜನಾಂಗಕ್ಕೆ ಏನಾದ್ರು ಸವಲತ್ತುಗಳು ಸಿಕ್ಕಿದೆ ಅಂದರೆ ನಮ್ಮ ಪೂರ್ಣಾನಂದ ಪುರಿ ಸ್ವಾಮೀಜಿಗಳಾದಂತಹ ಪೂರ್ವಾಶ್ರಮದಲ್ಲಿ ಬಿಜೆ ಪುಟ್ಟಸ್ವಾಮಿಗಳು MLCಗಳಾಗಿದ್ರು, ಸಚಿವರಾಗಿದ್ರು.
ಅವರಿಂದ ನಮ್ಮ ಜನಾಂಗಕ್ಕೆ ಎಲ್ಲ ಸವಲತ್ತುಗಳು ಸಿಕ್ಕಿದೆ. ಅದು ಇನ್ನೂ ಸವಲತ್ತುಗಳು ಸಿಗಬೇಕಾಗಿರೋದಿದೆ. ಈ ಜನಾಂಗದಲ್ಲಿ ನಾವು ಅತಿ ಕಡಿಮೆ ಸಂಖ್ಯೆಯಲ್ಲಿ ಇರೋದರಿಂದ ಸರ್ಕಾರದಲ್ಲಿ ಒತ್ತಾಯ ಮಾಡಿ ನಮಗೆ ಬೇಕಾಗಿರುವಂಥ ಸವಲತ್ತುಗಳನ್ನು ಪಡಿಬೇಕಾಗಿರೋದು ನಮ್ಮೆಲ್ಲರ ಜನಾಂಗದ ಧರ್ಮವಾಗಿದೆ. ಸೊ ಹಾಗಾಗಿ ಇವತ್ತು ಪೂರ್ಣಾನಂದಪುರಿ ಸ್ವಾಮೀಜಿಗಳು ಬಿಡುವು ಮಾಡಿಕೊಂಡು ಬಂದು ಈ ದಿನದಲ್ಲೂ ಸಹ, ಈ ವಯಸ್ಸಿನಲ್ಲೂ ಸಹ ನಮ್ಮ ಜನಾಂಗಕ್ಕಾಗಿ ಒಳ್ಳೆಯದನ್ನು ಕೋರ್ತಾ ನಮ್ಮ ಜನಾಂಗದವ್ರನ್ನೆಲ್ಲ ಒಗ್ಗೂಡಿಸಿ ಮುಂದಿನ ಸರ್ಕಾರದಲ್ಲಿ ಈ ಸರ್ಕಾರದಲ್ಲಿ ಮುಂದಿನ ಕಾರ್ಯಕ್ರಮದಲ್ಲಿ ಹಲವಾರು ಬೇಡಿಕೆಗಳನ್ನ ಇಟ್ಟು ನಮ್ಮ ಜನಾಂಗಕ್ಕೆ ಒಳ್ಳೇದಾಗಬೇಕು ಅಂತ ಹೇಳಿ ಸ್ವಾಮೀಜಿಗಳು ಈಗಾಗಲೇ ತಮ್ಮ ಮುಂದೆ ಒತ್ತಾಯ ಮಾಡಿದ್ದಾರೆ. ಮುಂದಿನ ಜನವರಿ 11ನೇ ತಾರೀಕು ನಡೆಯುವಂಥ ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿಗಳ ಹತ್ರ ದೊಡ್ಡ ಮನವಿಯನ್ನು ಸಲ್ಲಿಸಿ ನಮ್ಮ ಜನಾಂಗಕ್ಕೆ ಬೇಕಾಗಿರುವಂಥ ಸವಲತ್ತುಗಳನ್ನು ಕೇಳಬೇಕು ಅಂತ ಇಡೀ ನಮ್ಮ ಜನಾಂಗದವರು ಒಕ್ಕೂರಿನಿಂದ ನಾವು ಕಾರ್ಯಕ್ರಮಕ್ಕೆ ಭಾಗವಹಿಸಿ ನಮ್ಮ ಕಾರ್ಯಕ್ರಮವನ್ನು ತುಂಬ ಯಶಸ್ವಿಯಾಗಿ ಜಯಗೊಳಿಸಬೇಕು ಅಂತ ನಾವೆಲ್ಲ ನಿರ್ಧಾರ ಮಾಡಿದ್ದೀವಿ. ಅದೇ ರೀತಿ ಯಶಸ್ವಿ ಆಗುತ್ತೆ ಅನ್ನೋದು ಒಂದು ನಂಬಿಕೆ ಇದೆ. ಕಾರ್ಯಕ್ರಮ ಇವತ್ತು ತಾವೆಲ್ಲ ಪತ್ರಕರ್ತರ ಮಿತ್ರರೆಲ್ಲ ಸೇರಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದೀರಾ. ತಮ್ಗೆಲ್ಲರಿಗೂ ವಂದಿಸ್ತೀನಿ.